ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಪುಸ್ತಕದ ಮೇಲೆ ಒಲವು ಇಲ್ಲದ ವಿದ್ಯಾರ್ಥಿ, ಇದ್ದರೇನು ಶಿವ ಶಿವ ಓದರೇನು ಶಿವ ಶಿವ ಎಂಬ ಒಂದು ನಾಣ್ಣುಡಿಯೊಂದಿಗೆ ನಾವು ಇವತ್ತು ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ನಿಂದ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಪ್ರೀತಿಯ ದೇವರಾಜ್. ನಾವು ಇವತ್ತು ಕೈಗೊಂಡಿರುವ ಒಂದು ವಿಷಯವೇನಂತಂದರೆ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ, ಸಿಂಧೂ ಸಿವಿಲೈಸೇಷನ್. ಈ ಒಂದು ವಿಷಯದ ಕುರಿತು ನಾನು ನಿಮ್ಮೊಂದಿಗೆ ಚರ್ಚಿಸಿದ್ದೇನೆ. ಏನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಮಿಸ್ಟೇಕ್ ಇದ್ದಲ್ಲಿ ಕೂಡ ಕಾಮೆಂಟ್ ಮಾಡಿ. ಓಕೆ, ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ. ಆತ್ಮೀಯ ಸ್ನೇಹಿತರೆ, ನಾವು ಈ ಒಂದು ಇತಿಹಾಸವನ್ನು ಅರ್ಥೈಸಿಕೊಳ್ಳಬೇಕಾದರೆ ಈಗಾಗಲೇ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಸಿಂಧೂ ನಾಗರಿಕತೆಯನ್ನು ಅಧ್ಯಯನ ಮಾಡಬೇಕಾದಾಗ ಅದರ ಸಮಕಾಲೀನ ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ವಿ. ಇವತ್ತು ನಾವು ಕೈಗೊಂಡಿರೋ ವಿಷಯ, ಹೀಗೆ ನಾವು ಮಾತನಾಡುವುದು ಅಂತಂದರೆ ಅದು ಸಿಂಧೂ ನಾಗರಿಕತೆಗಳ ಬಗ್ಗೆ. ಇನ್ನು ಸಿಂಧೂ ನಾಗರಿಕತೆಯಲ್ಲಿ ನಾಗರಿಕತೆ ಅನ್ನೋ ಪದ ಅದ ಅರ್ಥ ಏನು ಅಂತ ಬಂದರೆ ಅದು ಮುಂದಿನ ಜೀವನ ಕ್ರಮ ಹೇಗಿತ್ತು ಅನ್ನೋದನ್ನು ತಿಳಿಸಿಕೊಡುತ್ತದೆ ನಾಗರಿಕತೆ. ಸೊ ಇನ್ನು ಸಿಂಧೂ ನಾಗರಿಕತೆ ಎಂದರೆ ಇದು ಒಂದು ಸಿಂಧೂ ನದಿಯ ಬಯಲು ಪ್ರದೇಶದಲ್ಲಿ ಈ ಒಂದು ನಾಗರಿಕತೆಯು ಉಗಮವಾಗಿತ್ತು ಅನ್ನೋದನ್ನ ಸಿಂಧೂ ನಾಗರಿಕತೆ. ಹಾಗಾದರೆ ಭಾರತದ ನಾಗರಿಕತೆಯ ತೊಟ್ಟಿಲು ಅಂತ ಯಾವುದನ್ನ ಕರಿತೇವೆ ಅಂತಂದ್ರೆ ಅದು ಸಿಂಧೂ ನಾಗರಿಕತೆಯನ್ನ ಕರೆಯುತ್ತೇವೆ. ಭಾರತದ ನಾಗರಿಕತೆಯ ತೊಟ್ಟಿಲು. ಇನ್ನ ಸಿಂಧೂ ನಾಗರಿಕತೆಯನ್ನು ಅಧ್ಯಯನ ಮಾಡಿದಾಗ ಸಿಂಧೂ ನಾಗರಿಕತೆ ಪದದ ಅರ್ಥ ನೋಡಿದ್ವಿ. ಸಿಂಧೂ ನದಿಯು ಬಯಲಿನಲ್ಲಿ ಉಗಮವಾದ ನಾಗರಿಕತೆ ಸಿಂಧೂ ನಾಗರಿಕತೆ. ಹಾಗಾಗಿ ಭಾರತದ ನಾಗರಿಕತೆ ತೊಟ್ಟಿಲು ಎಂದು ಕರೆಯುತ್ತೇವೆ. ಇನ್ನು ಈ ನಾಗರಿಕತೆಯನ್ನ ಹೇಗೆ ಪತ್ತೆ ಹಚ್ಚಿದರು, ಯಾವ ಕಾಲಮಾನದಲ್ಲಿ ನಮಗೆ ಈ ನಾಗರಿಕತೆ ಬಗ್ಗೆ ನಮಗೆ ತಿಳಿತು ಅಂತಂದರೆ, ಮೊಟ್ಟ ಮೊದಲನೇ ಬಾರಿಗೆ 1856ರಲ್ಲಿ ರೈಲು ಮಾರ್ಗವನ್ನ ಪಂಜಾಬಿನಿಂದ ಪಾಕಿಸ್ತಾನದವರೆಗೆ ಹಾಕುವ ಸಮಯದಲ್ಲಿ ಜಾನ್ ಬುರ್ನಾಲ್ ಎಂಬ ಇಂಜಿನಿಯರು ಮೊಟ್ಟ ಮೊದಲಾಗಿ ಸುಟ್ಟ ಇಟ್ಟಿಗೆಗಳನ್ನು ಪತ್ತೆ ಮಾಡಿದರು. ಸುಟ್ಟ ಇಟ್ಟಿಗೆಗಳು ನಮಗೆ ಸಿಗ್ತವೆ. ಈ ಒಂದು ನಾಗರಿಕತೆಗಳ ಉಗಮ ಪ್ರಥಮವಾಗಿ ಪತ್ತೆ ಮಾಡೋದಾದರೆ ಸುಟ್ಟ ಇಟ್ಟಿಗೆಗಳು ಪತ್ತೆ ಆಗುತ್ತವೆ. ಹಾಗೆ 1862ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಎಂಬ ವ್ಯಕ್ತಿ ಭಾರತದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪಿಸುತ್ತಾನೆ. ಭಾರತದ ಪುರಾತತ್ವ ಇಲಾಖೆಯನ್ನ
1862ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರು ಸ್ಥಾಪನೆ ಮಾಡಿದಾರೆ ಅಂದರೆ ಅದು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಹಾಗೆ ಇನ್ನು 1904ರಲ್ಲಿ ನೋಡೋದಾದ್ರೆ 1904ರಲ್ಲಿ ಕಲ್ಕತ್ತಾದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯನ್ನ ಲಾರ್ಡ್ ಕರ್ಜನ್ ಅವರು ಈ ಒಂದು ಸ್ಥಾಪನೆ ಮಾಡ್ತಾರೆ. ಸೊ ಹಾಗೆ 1920ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು ಇದರ ಮೊದಲ ಮಹಾನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಅಥವಾ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಇನ್ನು 1921-22ರಲ್ಲಿ ನೋಡೋದಾದ್ರೆ ದಯಾರಾಮ್ ಸಹಾನಿ ಅವರು ಮತ್ತು ಆರ್ ಡಿ ಬ್ಯಾನರ್ಜಿ ಅವರು ಎರಡು ನಗರಗಳನ್ನು ಪತ್ತೆ ಮಾಡಿದರು. ಎರಡು ನಗರಗಳನ್ನು ಪತ್ತೆ ಮಾಡಿದರು. ಓಕೆ, 1921-22ರಲ್ಲಿ ದಯಾರಾಮ್ ಸಹಾನಿ ಅವರು ಮತ್ತು ಆರ್ ಡಿ ಬ್ಯಾನರ್ಜಿ ಅವರು ಎರಡು ನಗರಗಳನ್ನು ಪತ್ತೆ ಮಾಡಿದರು. ಒಂದದ್ದು ಹರಪ್ಪ ಪ್ರದೇಶ, ಎರಡನೇದ್ದು ಮೊಹೆಂಜೋದಾರೋ. ಎರಡು ನಗರಗಳನ್ನು 1921-22ರಲ್ಲಿ ದಯಾರಾಮ್ ಸಹಾನಿ ಅವರು ಮತ್ತು ಆರ್ ಡಿ ಬ್ಯಾನರ್ಜಿ ಅವರು ಎರಡು ನಗರಗಳನ್ನು ಪತ್ತೆ ಮಾಡಿದರು. ಸೊ ಹಾಗೆ 1921-22 ವರ್ಷವನ್ನು ಭಾರತದ ಇತಿಹಾಸದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಯುಗ ಅಥವಾ ಒಂದು ವರ್ಷ ಅಂತ ನಾವು ಕರಿಬಹುದು. ಏಕೆಂದರೆ ಅಂದಿನ ಸಮಯದಲ್ಲಿ ಈ ಒಂದು ಪುರಾತತ್ವದ ಇಲಾಖೆಯವರು ನಮ್ಮ ಆರ್ ಡಿ ಬ್ಯಾನರ್ಜಿಯವರಾಗಿರಲಿ, ದಯಾರಾಮ್ ಸಹಾನಿಯವರಾಗಿರಲಿ ಹರಪ್ಪ ನಾಗರಿಕತೆಯನ್ನು ಅಥವಾ ಮೊಹೆಂಜೋದಾರೋ ನಗರವನ್ನು ಪತ್ತೆ ಇಲ್ಲಂದಿದ್ರೆ ನಮ್ಮ ದೇಶವು ಉಗಮವಾಗದ್ದು ನಮಗೆ ತಿಳಿತಿರಕ್ಕಿಲ್ಲ. ಸಾವಿರದ 1921-22 ವರ್ಷವನ್ನು ನಾವು ಭಾರತದ ಇತಿಹಾಸದ ಸುವರ್ಣ ಯುಗವೆಂದು ಅಕ್ಷರದಲ್ಲಿ ಬರೆದಿಡುವಂಥ ವರ್ಷವಾಗಿದ್ದು, ಹಾಗಾಗಿ ಈ ನಾಗರಿಕತೆ ಪ್ರಸಿದ್ಧವಾಗಲು ನೆರವಾದ ಒಂದು ಪತ್ರಿಕೆ ಇದೆ, ಇಂಪಾರ್ಟೆಂಟು. ಅಂದಿನ ಸಮಯದಲ್ಲಿ ಈ ಒಂದು ನಾಗರಿಕತೆ ಇತ್ತು ಅನ್ನೋದನ್ನ ಇಡೀ ಜಗತ್ತಿನಾದ್ಯಂತ ಎಲ್ಲ ದೇಶದ ಎಲ್ಲ ಕಡೆ ಹರಡಲಿಕ್ಕೆ ಸಹಾಯವಾಗಿದ್ದು ಲಂಡನ್ನಿನ ಒಂದು ಪತ್ರಿಕೆಯು ಇಲ್ಲುಸ್ಟ್ರೇಟಲ್ ಎಂಬ ಪತ್ರಿಕೆ ಅಂದಿನ ದಿನಮಾನದಲ್ಲಿ ಈ ಎಲ್ಲ ವಿಷಯಗಳನ್ನು
ಎಲ್ಲರಿಗೂ ಒಂದು ನೆರವಾಗಲಿ ತಿಳಿಲಿಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು ಈ ಒಂದು ಪತ್ರಿಕೆ ಆಗಿತ್ತು. ಇನ್ನು ಈ ಒಂದು ನಾಗರಿಕತೆಯಲ್ಲಿ 1500 ನೆಲೆಗಳು ಪತ್ತೆಯಾದವು. ನೆಲೆಗಳು ಪತ್ತೆಯಾದವು. ಅದರಲ್ಲಿ 1000 ನೆಲೆಗಳು 1947ರಲ್ಲಿ ಸ್ವಾತಂತ್ರ್ಯ ಸಿಗುವ ಸಮಯದಲ್ಲಿ 1947ರಲ್ಲಿ 1000 ನೆಲೆಗಳು ಭಾರತಕ್ಕೆ ಸೇರಿದವು. 500 ನೆಲೆಗಳು ಪಾಕಿಸ್ತಾನಕ್ಕೆ ಹೋದವು. ಎಷ್ಟು ಅಂತರವನ್ನು ತೆಗೆದುಕೊಂಡಿರುತ್ತದೆ? ಪೂರ್ವದಿಂದ ಮತ್ತು ಪಶ್ಚಿಮದವರೆಗೆ. ಪೂರ್ವದಿಂದ ಪಶ್ಚಿಮದವರೆಗೆ 1600 ಕಿಲೋಮೀಟರ್ ಪ್ರದೇಶದಲ್ಲಿ ಇದು ಅಗಲವಾಗಿದೆ. ಇನ್ನು ದಕ್ಷಿಣ ಉತ್ತರವಾಗಿ ನೋಡೋದಾದರೆ, ವಿಸ್ತೀರ್ಣವನ್ನು ನೋಡೋದಾದರೆ ಒಟ್ಟು ವಿಸ್ತೀರ್ಣ 13 ಲಕ್ಷ ಚದರ ಕಿಲೋಮೀಟರ್. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಇವತ್ತು ಕೈಗೊಂಡ ವಿಷಯ ಸಿಂಧೂ ನಾಗರಿಕತೆ, ಅದರ ಪೀಠಿಕೆ, ಅದು ಯಾವ ರೀತಿ ಉಗಮವಾಗಿತ್ತು ಅನ್ನೋದನ್ನು ನೋಡಿದ್ದೇವೆ. ಇನ್ನು ಸಿಂಧೂ ನಾಗರಿಕತೆಯಲ್ಲಿ ನಗರ ಯೋಜನೆಯಾಗಿತ್ತು. ಪತ್ತೆಯಾದ ನಗರಗಳಲ್ಲಿ ಪ್ರಸಿದ್ಧ ನಗರ ಯಾವುದು, ಯಾವ ನಗರವು ಯಾವುದಕ್ಕೆ ಪ್ರಸಿದ್ಧ ಆಗಿತ್ತು ಅನ್ನೋದನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ನೋಡುವ. ನಮ್ಮ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸ್ಪರ್ಧಾ ಸಾಮ್ರಾಟ್ ಸ್ಟಡಿ ಸರ್ಕಲ್ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಕಂಡ್ರೆ ಕೂಡ ಕಾಮೆಂಟ್ ಮಾಡಿ. ತುಂಬ ಧನ್ಯವಾದಗಳು. ನಮಸ್ತೆ.